ಕೆಂದನಹಳ್ಳಿ ತಪತೇಶ್ವರ ಬೆಟ್ಟ ಸಮೀಪ ನೈಸರ್ಗಿಕ ಸಂಪತ್ತಿನಿಂದ ಕಂಗೊಳಿಸುವಂತಹ ಒಂದು ಸುಂದರ ಗ್ರಾಮ. ಈ ಗ್ರಾಮ ಬಹಳ ಆಕರ್ಷಣೀಯ. ಅಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಶಾಲೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸರ್ಕಾರಿ ಶಾಲೆ ಅಂದ್ರೆ ಸಂಕುಚಿತ ದೃಷ್ಟಿಕೋನದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಈ ಶಾಲೆಯು ಹಲವಾರು ಹಿರಿಮೆಗಳಿಗೆ ಹಾಗೂ ವಿಶೇಷತೆಗಳಿಗೆ ತಾಲೂಕಿನಾದ್ಯಂತ ಪ್ರಸಿದ್ಧವಾಗಿದೆ. ಪ್ರಾಥಮಿಕ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಂಚೂಣಿಯ ಹಾದಿಯಲ್ಲಿದೆ. ಈ ಶಾಲೆ ಇತರೆ ಶಾಲೆಗಳಿಗೂ ಮಾದರಿಯಾಗುವಂತಹ ಬೆಳವಣಿಗೆಯನ್ನು ಹೊಂದಿದೆ. ಶಾಲಾ ಶಿಕ್ಷಕರ ಕಾಳಜಿ, ಪರಿಶ್ರಮ, ಸ್ಥಳೀಯ ಗ್ರಾಮಸ್ಥರ ಜೊತೆಗೆ ರಾಮಯ್ಯ ಯೂನಿವರ್ಸಿಟಿ ಕೊಡುಗೆಯಿಂದ ಶೈಕ್ಷಣಿಕ ವಾತಾವರಣವನ್ನ ಚೆಂದಗೊಳಿಸಿದ್ದಾರೆ. ಮಕ್ಕಳಲ್ಲಿ ಶಿಸ್ತು, ಸಂಯಮ ಎದ್ದು ಕಾಣುತ್ತದೆ. ಶಾಲೆಯ ಆವರಣವು ಸಿಂಗಾರಗೊಂಡು ಹಾಗೆ ಆಕರ್ಷಿಸುತ್ತಾ ಹಿಂದುಳಿದ ವರ್ಗದ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲಾಗುತ್ತಿದೆ. 1960ರಲ್ಲಿ ಕೇವಲ ಒಂದು ಕೊಠಡಿಯಿಂದ ಪ್ರಾರಂಭವಾದಂತಹ ಈ ಶಾಲೆಯು ಪ್ರಾರಂಭದಲ್ಲಿ 1ರಿಂದ 5ನೇ ತರಗತಿಯವರೆಗೆ ಪ್ರಾರಂಭಿಸಲಾಯಿತು. ಇಲ್ಲಿನ ಗ್ರಾಮಸ್ಥರ ಅತೀವ ಕಾಳಜಿಯಿಂದ ಈ ಶಾಲೆಯು ಮುಂದುವರೆದು ಹಲವಾರು ಸಾಧನೆಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಇಲ್ಲಿ ಕಾರ್ಯವನ್ನ ನಿರ್ವಹಿಸುವಂತಹ ಶಾಲಾ ಸಿಬ್ಬಂದಿಯೂ ಸಹ ಶಾಲೆಯ ಪರವಾಗಿ ಅಪಾರವಾದ ಗೌರವ, ಕಾಳಜಿಯಿಂದ ಜವಾಬ್ದಾರಿಯುತವಾಗಿ ಮುನ್ನಡೆಸುತ್ತಾ ಬಂದಿದ್ದಾರೆ. 6 ಮತ್ತು 7ನೇ ತರಗತಿಗಳನ್ನು ಸಹ ಇಲಾಖೆಯ ಅನುಮತಿಯ ಮೇರೆಗೆ ಪ್ರಾರಂಭಿಸಲಾಯಿತು. ನಂತರದಲ್ಲಿ ಶಾಲೆಯ ವಿಶೇಷತೆಗಳನ್ನು ಪರಿಗಣಿಸಿದಂತಹ ನಮ್ಮ ಇಲಾಖೆ ಹಾಗೂ ಸರ್ಕಾರದ ವತಿಯಿಂದ ಹಲವಾರು ಪ್ರಶಸ್ತಿಗಳಿಗೆ ಪಾತ್ರರಾಗಿರುವ ಶಾಲೆ ನಮಗೆ ಹೆಮ್ಮೆ. ಪ್ರಾರಂಭದಲ್ಲಿ ಶಾಲೆಯು ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಎದುರಿಸಲಾಯಿತು. ತದನಂತರ ಗ್ರಾಮಸ್ಥರ, ಪೋಷಕರ ಹಾಗೂ ಶಾಲಾ ಸಿಬ್ಬಂದಿ ಸಹಯೋಗದಲ್ಲಿ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ, ಕೊಠಡಿಗಳ ವ್ಯವಸ್ಥೆ, ಶೌಚಾಲಯಗಳ ವ್ಯವಸ್ಥೆ ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಯಿತು. ನಂತರ ಶಾಲೆಯಲ್ಲಿ ಹಸಿರು ಕ್ರಾಂತಿಯನ್ನ ಸೃಷ್ಟಿಸಲಾಯಿತು. ಶಿಕ್ಷಕರ ಅಪಾರ ಕಾಳಜಿಯಿಂದ ಶಾಲೆ ಹಸಿರುಮಯವಾಯಿತು. ಇನ್ನು ಇದರ ಪರಿಣಾಮ ಸರ್ಕಾರದಿಂದ ನೀಡಲಾಗುವಂತಹ ಜಿಲ್ಲಾ ಹಾಗೂ ರಾಜ್ಯ ಹಸಿರು ಶಾಲೆ ಪ್ರಶಸ್ತಿಗೆ ನಮ್ಮ ಶಾಲೆ ಭಾಜನವಾಯಿತು. ಹಾಗೆ SDMC ಪ್ರಶಸ್ತಿ ಹಾಗೂ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಮುಂದುವರೆದು ಶಾಲೆಯ ಜವಾಬ್ದಾರಿಯನ್ನ ಇಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘಟನೆಯಲ್ಲಿ ಆದರ್ಶ ಚೇತನ ಯುವಕರ ಸಂಘ ಸೃಷ್ಟಿಯಾಯಿತು. ಇದರ ಪರಿಣಾಮ ಶಾಲೆಯಲ್ಲಿ ಅಭಿವೃದ್ಧಿಯ ಕ್ರಾಂತಿ ಶುರುವಾಯಿತು. ಶಾಲಾ ಚಟುವಟಿಕೆಗಳಲ್ಲಿ ಹಾಗೂ ಶಾಲಾ ಅಭಿವೃದ್ಧಿಯಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಆದರ್ಶ ಚೇತನ ಯುವಕರ ಸಂಘ ರಾಜಿಯಾಗದೆ ಶಿಕ್ಷಕರಿಗೆ ಬೆಂಬಲವಾಗಿ ನಿಲ್ಲಲಾಯಿತು. ಸರ್ಕಾರಿ ಶಾಲೆಗಳು ಒತ್ತಡಕ್ಕೆ ಈಡಾಗುವಂತಹ ಸಂದರ್ಭದಲ್ಲಿ ಆದರ್ಶ ಚೇತನ ಯುವಕರ ಸಂಘ, ಊರಿನ ಗ್ರಾಮಸ್ಥರು ಹಾಗೂ ಶಾಲಾ ಸಿಬ್ಬಂದಿಯ ಸಹಕಾರದಿಂದ ರಾಮಯ್ಯ ಯೂನಿವರ್ಸಿಟಿ ಸೈನ್ಸ್ ರವರನ್ನ ಮನವೊಲಿಸುವ ಮುಖಾಂತರ ನಮ್ಮ ಶಾಲೆಯ ಕಡೆ ಅವರ ಗಮನ ಕೊಡಲು ನೆರವು ಮಾಡಿಕೊಟ್ಟರು. 2023 ಜೂನ್ ನಂತರ ನಮ್ಮ ಶಾಲೆಯ ಒಂದು ಅಭಿವೃದ್ಧಿ ಪರ್ವವೇ ಶುರುವಾಯಿತು. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಸೌಲಭ್ಯಗಳನ್ನು ಯಾವ ರೀತಿ ತಲುಪಿಸಬೇಕು ಎನ್ನುವ ಒಂದು ಚಿಂತನೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ರೋವಾಸ್ ಸಹಕಾರದಿಂದ ಶಾಲೆಯಲ್ಲಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಸಫಲರಾಗಿದ್ದೇವೆ. ನಮ್ಮ ಶಾಲೆಯಲ್ಲಿ 4ರಿಂದ 7ನೇ ತರಗತಿ ಮಕ್ಕಳಿಗೆ ಉತ್ತಮ ಕಂಪ್ಯೂಟರ್ ಕಲಿಕೆಯನ್ನ ನೀಡಲಾಗುತ್ತಿದೆ. ಮಕ್ಕಳಿಗೆ ದೈಹಿಕ ಹಾಗೂ ಆರೋಗ್ಯದ ಹಿತದೃಷ್ಟಿಯಿಂದ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಲಾಗುತ್ತಿದೆ. ಮಕ್ಕಳು ಮಾನಸಿಕವಾಗಿ ಸದೃಢರಾಗಲು ಪ್ರತಿ ಶನಿವಾರ ಮಕ್ಕಳಿಗೆ ಯೋಗ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ಮಕ್ಕಳು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಂಗ್ಲಿಷ್ ಕಲಿಕೆಯಲ್ಲಿ ವಂಚಿತರಾಗಬಾರದು ಎನ್ನುವ ಒಂದು ದೃಷ್ಟಿಕೋನದಲ್ಲಿ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ನಡೆಸಲಾಗುತ್ತಿದೆ. ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ವಿಶೇಷ ತರಗತಿಗಳು ಹಾಗೂ ಪ್ರೋತ್ಸಾಹವನ್ನ ನೀಡಲಾಗುತ್ತಿದೆ. ಕಾಲಕಾಲಕ್ಕೆ ಪೋಷಕರ ಸಭೆಯನ್ನು ಆಯೋಜಿಸಿ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಸಮಗ್ರವಾಗಿ ಚರ್ಚಿಸಲಾಗುತ್ತಿದೆ. ಮಕ್ಕಳಿಗೆ ಪರಿಸರದ ಕಾಳಜಿಯನ್ನ ಹಾಗೂ ಸಂರಕ್ಷಣೆ ಕುರಿತು ಅರಿವು ಮೂಡಿಸಲಾಗುತ್ತಿದೆ.
ಮಕ್ಕಳಿಗೆ ವಿಷಯದ ಕುರಿತು ಸ್ಪಷ್ಟವಾಗಿ ಅರ್ಥ ಮಾಡಿಸಲು ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಶಾಲೆಯಲ್ಲಿ ಉತ್ತಮವಾದಂತಹ ಬಿಸಿಯೂಟ ವ್ಯವಸ್ಥೆ ನಿರ್ವಹಿಸಲಾಗುತ್ತಿದೆ. ಶಾಲೆಯಲ್ಲಿ ಇರುವಂತಹ ವಿಶೇಷ ಸೌಲಭ್ಯಗಳನ್ನು ಗಮನಿಸಿ ದೂರದ ಹಳ್ಳಿಗಳಿಂದ ಮಕ್ಕಳು ನಮ್ಮ ಶಾಲೆಗೆ ದಾಖಲಾಗಿದ್ದು, ಆದರ್ಶ ಚೇತನ ಯುವಕರ ಸಂಘ ಹಾಗೂ ಎಸ್ಡಿಎಂಸಿ ಸಹಕಾರದಿಂದ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮಕ್ಕಳ ಉತ್ತಮ ಕಲಿಕೆಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಸಹ ನಡೆಸಲಾಗುತ್ತಿದೆ. ರಾಮಯ್ಯ ಯೂನಿವರ್ಸಿಟಿ ಸಹಾಯದಿಂದ ಉತ್ತಮ ಪೀಠೋಪಕರಣಗಳನ್ನು ನೀಡಲಾಗಿದೆ. ಎಲ್ಲ ತರಗತಿಗಳನ್ನು ಪ್ರತ್ಯೇಕವಾಗಿ ನಡೆಸಲು ಬೇಕಾದ ಕೊಠಡಿಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಮಕ್ಕಳು ಆಟವಾಡಲು ಆಟದ ಮೈದಾನವನ್ನು ಅಭಿವೃದ್ಧಿ ಮಾಡಲಾಗಿದೆ. ಹೀಗೆ ಶಾಲೆಯ ವಿಶೇಷತೆಗಳನ್ನು ವಿವರಿಸುತ್ತಾ ಹೋದರೆ ನಮಗೆ ಸಮಯ ಸಾಕಾಗುವುದಿಲ್ಲ. ಈಗಾಗಲೇ ಇಲಾಖೆಯು 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಪೂರ್ವ ಪ್ರಾಥಮಿಕ ಅಂದರೆ LKGಯನ್ನು ಪ್ರಾರಂಭಿಸಲು ಅನುಮತಿಯನ್ನು ನೀಡಿದ್ದು, ಪೋಷಕರಿಗೆ ಹಾಗೂ ಶಾಲೆಗೆ ಮತ್ತಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂದನಹಳ್ಳಿ ಇನ್ನೂ ಹೆಚ್ಚಿನ ಸಾಧನೆಗಳಿಗೆ ಪಾತ್ರವಾಗಲಿದೆ ಎಂಬ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ, ಶಾಲೆಯ ಅಭಿವೃದ್ಧಿಗೆ ಹಾಗೂ ಸಾಧನೆಗೆ ತಮ್ಮ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂತಹ ಎಲ್ಲರಿಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ.